ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ಇದು ಶುಭೋದಯ ಸೂಪರ್ ಫಾಸ್ಟ್. ನಾನ್ ಶರ್ಮಿತಾ ಶೆಟ್ಟಿ. ನಾನ್ ಮೋನಿಕಾ ಎಸ್ ನಾಗರಾಜು. ಈಗ ಪ್ರಮುಖ ವಿದ್ಯಮಾನಗಳ 30 ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆಗೆ ಅಂತಿಮವಾಗಿ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅಂಕಿತವನ್ನು ಹಾಕಿದ್ದಾರೆ. ಹಲವು ಸಲಹೆಗಳನ್ನು ನೀಡಲಾಗಿದ್ದು, ಈ ಬಗ್ಗೆ ಅಧಿವೇಶನದಲ್ಲಿ ಚರ್ಚೆ ಮಾಡುವಂತೆ ರಾಜ್ಯಪಾಲರು ಸೂಚನೆಯನ್ನು ಕೊಟ್ಟಿದ್ದಾರೆ. ಗವರ್ನರ್ ಸಹಿ ಬೆನ್ನಲ್ಲೇ ರಾಜ್ಯ ಸರ್ಕಾರ ರಾಜ್ಯಪತ್ರವನ್ನು ಹೊರಡಿಸಿದೆ. ತತ್ ಕ್ಷಣದಿಂದಲೇ ಸುಗ್ರೀವಾಜ್ಞೆ ನಿಯಮಗಳು ಜಾರಿಯಾಗಿದೆ. ಈ ಸಾಲಗಾರರ ಕಾಟ ತಡೆಯ ಸುಗ್ರೀವಾಜ್ಞೆ ಪ್ರಕಾರ 3 ವರ್ಷ ಜೈಲು, 1 ಲಕ್ಷ ದಂಡ ವಿಧಿಸಬಹುದಾಗಿದೆ. ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆಗೆ ರಾಜ್ಯಪಾಲರ ಅಂಕಿತ ಬಿದ್ದಿರೋದಕ್ಕೆ ಸಿಎಂ ಸಿದ್ದರಾಮಯ್ಯ ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮೈಕ್ರೋ ಫೈನಾನ್ಸ್ ಕಂಪನಿಗಳು ಸಾಲ ವಸೂಲಿಯ ನೆಪದಲ್ಲಿ ಸಾಲ ಪಡೆದವರಿಗೆ ನೀಡುತ್ತಿರುವಂತಹ ಕಿರುಕುಳವನ್ನು ತಡೆಯುವುದಕ್ಕೆ ರೂಪಿಸಲಾದ ಸುಗ್ರೀವಾಜ್ಞೆಗೆ ರಾಜ್ಯಪಾಲರ ಅಂಕಿತ ದೊರೆತಿದೆ. ಈ ಕಾನೂನು ಶೀಘ್ರದಲ್ಲೇ ಜಾರಿಗೆ ಬಂದು ಮೈಕ್ರೋ ಫೈನಾನ್ಸ್ಗಳ ನಿಯಮ ಬಾಹಿರ ಸಾಲ ವಸೂಲಿ ಕಿರುಕುಳ ವಿರುದ್ಧ ಜನರಿಗೆ ರಕ್ಷಣೆ ನೀಡಲಿದೆ. ಮೈಕ್ರೋ ಫೈನಾನ್ಸ್ಗಳ ಕಿರುಕುಳಕ್ಕೆ ಹೆದರಿ ಯಾರೊಬ್ಬರು ದುಡುಕಿನ ನಿರ್ಧಾರವನ್ನ ಕೈಗೊಳ್ಳದಿರಿ, ನಿಮ್ ಜೊತೆ ನಮ್ಮ ಸರ್ಕಾರ ಇದೆ ಅಂತ ಹೇಳಿ ಅಭಯವನ್ನ ಕೊಟ್ಟಿದ್ದಾರೆ. ಇನ್ನು ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆ ಕಾಯ್ದೆಗೆ ರಾಜ್ಯಪಾಲರು ಒಪ್ಪಿಗೆಯನ್ನ ನೀಡಿರುವುದಕ್ಕೆ ಸಚಿವ ಎಚ್.ಕೆ. ಪಾಟೀಲ್ ಅಭಿನಂದಿಸಿದ್ದಾರೆ. ಗದಗನಲ್ಲಿ ಮಾತನಾಡಿದ ಅವರು, ಕಿರು ಹಾಗೂ ಸಣ್ಣ ಸಾಲ ಬಲವಂತ ಕ್ರಮಗಳ ಪ್ರತಿಬಂಧಕ ಸುಗ್ರೀವಾಜ್ಞೆಗೆ ಒಪ್ಪಿಗೆಯನ್ನ ನೀಡಲಾಗಿದೆ. ರಾಜ್ಯಪಾಲರಿಂದ ಒಪ್ಪಿಗೆಯನ್ನ ಪಡೆಯಲಾಗಿದೆ. ಅವರಿಗೆ ಧನ್ಯವಾದಗಳು ಅಂತ ತಿಳಿಸಿದ್ದಾರೆ. ದೇಶವನ್ನು ಆರ್ಡಿನೆನ್ಸನ್ನು ಸುಗ್ರೀವಾಜ್ಞೆಯನ್ನು ರಾಜ್ಯಪಾಲರು ಒಪ್ಪಿಗೆ ನೀಡಿರುವಂಥದ್ದಕ್ಕಾಗಿ ಬಡವರ ಪರ ಜನಪರವಾಗಿರ್ತಕ್ಕಂಥ ಸುಗ್ರೀವಾಜ್ಞೆಯನ್ನು ಒಪ್ಪಿಗೆ ನೀಡಿರುವ ರಾಜ್ಯಪಾಲರಿಗೆ ನಾನು ನನ್ನ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಬಯಸ್ತೀನಿ. ಇಂಥ ಒಂದು ಜನಪರವಾಗಿರ್ತಕ್ಕಂಥ ಕಾನೂನು ಅವಶ್ಯ ಇದೆ. ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಏನು ಈ ಸಾಲ ವಸೂಲಿಯ ಹೆಸರಿನೊಳಗೆ ಕಿರುಕುಳ, ಸಾಲ ವಸೂಲಿಯಿಂದ ಆಗ್ತಕ್ಕಂಥ ಕೆಲವು ಅಮಾನವೀಯ ಕೃತ್ಯಗಳು, ತೀವ್ರವಾಗಿರ್ತಕ್ಕಂಥ ಶೋಷಣೆ, ವಿಪರೀತವಾಗಿರ್ತಕ್ಕಂಥ ಬಡ್ಡಿ, ಮೀಟರ್ ಬಡ್ಡಿ, ಈ ದಂಧೆ ನಿಲ್ಲಲೇಬೇಕು ಅನ್ನುವ. ಕೊಡಗು ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸ್ ಏಜೆಂಟ್ಗಳ ಕಿರುಕುಳ ಹಿನ್ನೆಲೆ ನೇಣು ಬಿಗಿದುಕೊಂಡು ಮಹಿಳೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಶನಿವಾರ ಸಂತೆ ಗ್ರಾಮದಲ್ಲಿ ಹಸೀನಾ ಎಂಬುವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಹಸೀನಾಗೆ ದೂರವಾಣಿ ಕರೆ ಮಾಡಿ ಬೆದರಿಕೆ ಒಡ್ಡಿರೋ ಕಾರಣದಿಂದಾಗಿ ಹಸೀನಾ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ಕುಟುಂಬಸ್ಥರು ಆರೋಪವನ್ನು ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಮೇಖಳಿ ಗ್ರಾಮದಲ್ಲಿ ಮೈಕ್ರೋ ಫೈನಾನ್ಸ್ ವಸೂಲಿಗರನ್ನ ಜನರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಚಿಕ್ಕೋಡಿಯ ಅನ್ನಪೂರ್ಣೇಶ್ವರಿ ಮೈಕ್ರೋ ಫೈನಾನ್ಸ್ನ 2 ಸಿಬ್ಬಂದಿಗಳು ಬೆಳಗ್ಗೆಯಿಂದ ವಸೂಲಿಗೆ ಬಂದಿದ್ರು. ಮುಂಜಾನೆಯಿಂದ ಸಂಜೆಯವರೆಗೂ ಕೂಡ ಸಾಲಗಾರರ ಮನೆಯ ಮುಂದೆ ವಸೂಲಿಗಾಗಿ ನಿಂತಿದ್ರು. ಸಂಜೆ ಆಗ್ತಿದ್ದ ಹಾಗೆ ರೊಚ್ಚಿಗೆದ್ದಂತಹ ಗ್ರಾಮಸ್ಥರು ಸಿಬ್ಬಂದಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಬಡ್ಡಿ ದಂಧೆಕೋರ ಯಲ್ಲಪ್ಪನ ಮನೆ ಮೇಲೆ ಅಧಿಕಾರಿಗಳು ದಾಳಿ ಮಾಡಿ ಕೋಟಿ ಹಣವನ್ನು ವಶಕ್ಕೆ ಪಡೆದಿದ್ದಾರೆ. ಗದಗದ ಬೆಟಗೇರಿ ಹೊಸಪೇಟೆ ಚೌಕ್ ಬಳಿ ಇರುವಂತಹ ಮನೆ ಮೇಲೆ ನಿನ್ನೆ ರಾತ್ರಿಯೇ ದಾಳಿ ಮಾಡಿರುವಂತಹ ಪೊಲೀಸರು ಅಕ್ರಮ ಆಸ್ತಿ ಸಂಬಂಧ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಬಡ್ಡಿ ಹಣಕ್ಕಾಗಿ ಯಲ್ಲಪ್ಪ ಹಲವರಿಗೆ ಕಿರುಕುಳ ಕೊಡ್ತಿದ್ದಾನೆ ಅಂತ ಅಶೋಕ್ ಅನ್ನೋರು ನೀಡಿದ ದೂರಿನ ಅನ್ವಯ ದಾಳಿ ಮಾಡಿರುವಂತಹ ಪೊಲೀಸರು ದಾಖಲೆಗಳ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಲಾಕರ್ ಓಪನ್ ಮಾಡಿದ ಪೊಲೀಸರೇ ಹಣದ ರಾಶಿಯನ್ನ ಕಂಡು ದಂಗಾಗಿ ಹೋಗಿದ್ದಾರೆ. ಯಲ್ಲಪ್ಪನನ್ನ ಮಿಸುಕಾಡೋಕ್ಕೂ ಬಿಡದ ಪೊಲೀಸರು ಹಣ ಎಣಿಸಿ ಸುಸ್ತಾಗಿ ಹೋದ್ರು. ಯಲ್ಲಪ್ಪ, ಮಿಸ್ಕಿನ್ ಸೇರಿದಂತೆ 5 ಜನರನ್ನ ವಶಕ್ಕೆ ಪಡೆಯಲಾಗಿದೆ. ಒಟ್ಟು 2 ದಿನಗಳಿಂದ 13 ಕಡೆ ದಾಳಿಯನ್ನ ಮಾಡಲಾಗಿದ್ದು ಒಟ್ಟು 4,90,98,000 ಪತ್ತೆಯಾಗಿದೆ. 992 ಗ್ರಾಂ ಚಿನ್ನ ವಶಕ್ಕೆ ಪಡೆಯಲಾಗಿದೆ. ಅಲ್ಲದೆ ಅಕ್ರಮವಾಗಿ ಸಂಗ್ರಹಣೆ ಮಾಡಿದ 65 ಲೀಟರ್ ಮದ್ಯ ವಶಕ್ಕೆ ಪಡೆಯಲಾಗಿದೆ ಅಂತ ಗದಗ ಎಸ್ಪಿ ಬಿಎಸ್ ನೇಮಗೌಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಚೆಕ್ಗಳು ಮತ್ತು ಬೇರೆ ಬೇರೆ ರಿಜಿಸ್ಟರ್ಗಳು ಹಾಗೂ ನಗದು ಹಣ, ಈ ರೀತಿ ಕೆಲವು ಕಡೆ ಚಿನ್ನದ ಒಡವೆಗಳು, ಈ ಥರ ಕೆಲವೆಲ್ಲ ಸಿಕ್ಕಿದೆ. ಇನ್ನು ಇದು ಪ್ರಾಥಮಿಕ ಹಂತದಲ್ಲಿ ನಡೀತಾ ಇದೆ, ಪರಿಶೀಲನಾ ಹಂತದಲ್ಲಿದೆ. ನಮ್ಮ ಅಧಿಕಾರಿಗಳು ಇನ್ನೂ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಶೀಘ್ರವೇ ಕೆಪಿಸಿಸಿ ಅಧ್ಯಕ್ಷರನ್ನ ನೇಮಕ ಮಾಡಲಾಗುವುದು ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ. ಖರ್ಗೆ ಹೇಳಿಕೆಗೆ ಇಡೀ ಕಾಂಗ್ರೆಸ್ನಲ್ಲಿ ಈಗ ಸಂಚಲನ ಸೃಷ್ಟಿ ಮಾಡಿದೆ. ಡಿಕೆಶಿ ಸ್ಥಾನಕ್ಕೆ ಯಾರು ಬಂದು ಕೂರ್ತಾರೆ ಎಂಬ ಚರ್ಚೆ ಜೋರಾಗಿದೆ. ಈ ನಡುವೆ ಸತೀಶ್ ಜಾರಕಿಹೊಳಿ ಟೀಮ್ ದೆಹಲಿಯಲ್ಲೇ ಬೀಡು ಬಿಟ್ಟು ಕಾರ್ಯತಂತ್ರವನ್ನ ರೂಪಿಸ್ತಾ ಇದೆ. ಇನ್ನು ಪರಮೇಶ್ವರ್ ಹಾಗೂ ಮಹದೇವಪ್ಪ ದೆಹಲಿಗೆ ಹೋಗೋದನ್ನ ಮುಂದೂಡಿಕೆ ಮಾಡಿದ್ದಾರೆ. ಈ ನಡುವೆ ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆಯ ಅಂತರ್ಯುದ್ಧ ವಿಚಾರ ತಾರಕಕ್ಕೇರಿದೆ. ಅಧ್ಯಕ್ಷ ಯಾರಾಗಬೇಕು ಅಂತ ಅಂತಿಮ ಹಂತದ ಕಸರತ್ತು ನಡೆಸ್ತಾ ಇದೆ ಬಿಜೆಪಿ ಹೈಕಮಾಂಡ್. ಕೆಲ ಬಿಜೆಪಿ ಸಂಸದರು ರಾಜ್ಯದ ಕೇಂದ್ರ ಸಚಿವರು ಅಷ್ಟೇ ಅಲ್ಲ, ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಬಳಿಯೂ ರಾಜ್ಯಾಧ್ಯಕ್ಷರ ಹುದ್ದೆ ಬಗ್ಗೆ ಮಾಹಿತಿಯನ್ನು ಸಂಗ್ರಹ ಮಾಡಿದ್ದಾರೆ.
ಮೈಸೂರಿನ ಉದಯಗಿರಿಯಲ್ಲಿ ಕಲ್ಲು ತೂರಾಟಕ್ಕೆ ಆರ್ಎಸ್ಎಸ್ ಕಾರ್ಯಕರ್ತರು ಪ್ರಚೋದನೆ ನೀಡಿದ್ದಾರೆ ಅಂತ ಕಾಂಗ್ರೆಸ್ ವಕ್ತಾರ ಎಂ ಲಕ್ಷ್ಮಣ್ ಗಂಭೀರ ಆರೋಪ ಮಾಡಿದ್ರು. ಆರೋಪ ಸಂಬಂಧ ಎಂ ಲಕ್ಷ್ಮಣ್ ವಿರುದ್ಧ ಮೈಸೂರಲ್ಲಿ ಬಿಜೆಪಿ ದೂರು ದಾಖಲು ಮಾಡಿದೆ. ಪೊಲೀಸ್ ಕಮಿಷನರ್ಗೆ ದೂರು ಕೊಟ್ಟಿರುವಂತಹ ಬಿಜೆಪಿ ಕಾನೂನು ಪ್ರಕೋಷ್ಠ ಆರ್ಎಸ್ಎಸ್ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಹಿನ್ನೆಲೆಯಲ್ಲಿ ದೂರನ್ನು ನೀಡಲಾಗಿದೆ. ಲಕ್ಷ್ಮಣ್ ಹೇಳಿಕೆಯಿಂದ ಕೋಟ್ಯಾಂತರ ದೇಶಭಕ್ತರಿಗೆ ನೋವಾಗಿದೆ. ಲಕ್ಷ್ಮಣ್ ಬಂಧಿಸಿ ಶಿಸ್ತು ಕ್ರಮ ಜರುಗಿಸಿ ಅಂತ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ನಡೆಯುತ್ತಾ ಇರುವಂತಹ 2ನೇ ದಿನದ ಇನ್ವೆಸ್ಟ್ ಕರ್ನಾಟಕ ಶೃಂಗಸಭೆಯಲ್ಲಿ 5 ಲಕ್ಷ ಕೋಟಿಯಷ್ಟು ಬಂಡವಾಳ ಹರಿದು ಬಂದಿದೆ. ರಾಜ್ಯದಲ್ಲಿ ಹೂಡಿಕೆಗೆ ಉದ್ಯಮಿಗಳು ಉತ್ಸಾಹ ತೋರ್ತಾ ಇದ್ದಾರೆ. 70% ಪ್ರಸ್ತಾವನೆಗಳನ್ನು ನನಸಾಗಿಸುವ ಗುರಿಯನ್ನ ಸರ್ಕಾರ ಹೊಂದಿದೆ. ಮುಂದಿನ ದಿನಗಳಲ್ಲಿ 10 ಲಕ್ಷ ಕೋಟಿಗೂ ಹೆಚ್ಚು ಹೂಡಿಕೆ ಪ್ರಸ್ತಾವನೆಗಳನ್ನು ನಿರೀಕ್ಷಿಸುತ್ತಿದ್ದೇವೆ ಅಂತ ಕೈಗಾರಿಕಾ ಸಚಿವ ಎಂ ಬಿ ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. Achievers of Karnataka, my warmest greetings to you and prayers for your continued success, for the continued growth and well-being of every person in this lovely state. And the 15,000 acres of land, not even a single acre of land has been purchased from the farmer. It is a partnership with Government of India, Government of Karnataka and the producers and the farmers. Every farmer who was getting, one day the land price in those days was 50,000 rupees per acre. Now every farmer is getting 25,000 per acre per year as the ಇನ್ವೆಸ್ಟ್ ಕರ್ನಾಟಕದಲ್ಲಿ 2ನೇ ದಿನವೂ ಹಲವು ಕಂಪನಿಗಳು ವಿವಿಧ ದೇಶಗಳ ಹೂಡಿಕೆದಾರರು ಕರ್ನಾಟಕದಲ್ಲಿ ಹೂಡಿಕೆ ಮಾಡೋದಕ್ಕೆ ಆಸಕ್ತಿಯನ್ನು ತೋರಿದ್ದಾರೆ. 2ನೇ ದಿನವೂ 40ಕ್ಕೂ ಹೆಚ್ಚು ಕಂಪನಿಗಳು ಹೂಡಿಕೆಗೆ ಆಸಕ್ತಿಯನ್ನು ತೋರಿವೆ. ಸೆಮಿ ಕಂಡಕ್ಟರ್ ಉತ್ಪನ್ನಗಳ ತಯಾರಿಕೆಗೆ ಹೂಡಿಕೆ, ಲ್ಯಾಮ್ ರಿಸರ್ಚ್ ಕಂಪನಿಯಿಂದ 10,000 ಕೋಟಿ ಹೂಡಿಕೆ ಮಾಡೋದಕ್ಕೆ ಮುಂದಾಗಿದೆ. ಎಐ, ಬಾಹ್ಯಾಕಾಶ ತಂತ್ರಜ್ಞಾನ, ಆರೋಗ್ಯ ತಂತ್ರಜ್ಞಾನದಲ್ಲಿ ಹೂಡಿಕೆ, ಬಯೋಟೆಕ್ ಮತ್ತು ಮೆಡಿಕಲ್ ಕ್ಷೇತ್ರದಲ್ಲೂ ಹೂಡಿಕೆಗೆ ಆಸಕ್ತಿಯನ್ನು ತೋರ್ತಾ ಇವೆ. ಇಂಗ್ಲೆಂಡ್, ಸಿಂಗಾಪುರ್, ಮಲೇಷ್ಯಾ, ಸ್ವಿಟ್ಜರ್ಲ್ಯಾಂಡ್, ಡೆನ್ಮಾರ್ಕ್ ದೇಶಗಳು ಆಸಕ್ತಿಯನ್ನು ಹೊಂದಿವೆ. ಆಟೋಮೊಬೈಲ್ ಕ್ಷೇತ್ರಗಳಲ್ಲೂ ಹೂಡಿಕೆಯ ಹಬ್ಬ ಜೋರಾಗಿದ್ದು ಟೊಯಾಟಾ, ಕಿರ್ಲೋಸ್ಕರ್ ಸೇರಿದಂತೆ ಅನೇಕ ಕಂಪನಿಗಳು ಹೂಡಿಕೆಯನ್ನು ಮಾಡಿವೆ. ವಾಹನದೊಳಗೆ ಸಿಲುಕಿದಂತಹ ಡ್ರೈವರ್ ಅನ್ನ ಸೇಫ್ ಮಾಡಿ ಸ್ಪೀಕರ್ ಯುಟಿ ಖಾದರ್ ಮಾನವೀಯತೆಯನ್ನು ಮೆರೆದಿದ್ದಾರೆ. ಮಂಗಳೂರು ನಗರದ ಅಡ್ಯಾರ್ ಬಳಿ ನಂದಿನಿ ಡೈರಿ ಉತ್ಪನ್ನಗಳನ್ನು ಸಾಗಿಸ್ತಾ ಇದ್ದಂತಹ ಲಾರಿ ಅಪಘಾತಕ್ಕೀಡಾಗಿತ್ತು. ವಾಹನದೊಳಗೆ ಡ್ರೈವರ್ ಕಾಲು ಸಿಲುಕಿ ನಜ್ಜುಗುಜ್ಜಾಗಿದ್ದು ಒದ್ದಾಡ್ತಾ ಇದ್ದ. ಇದೇ ಮಾರ್ಗವಾಗಿ ಬಂಟ್ವಾಳದತ್ತ ವಾಹನದಲ್ಲಿ ಸಂಚರಿಸ್ತಾ ಇದ್ದಂತಹ ಸ್ಪೀಕರ್ ಯುಟಿ ಖಾದರ್ ಮತ್ತು ಸಾರ್ವಜನಿಕರು ಸೇಫ್ ಮಾಡಿದ್ದಾರೆ. ಸದ್ಯ ಈ ವಿಡಿಯೋ ಕೂಡ ವೈರಲ್ ಆಗ್ತಾ ಇದ್ದು ಭಾರೀ ಪ್ರಶಂಸೆ ವ್ಯಕ್ತವಾಗ್ತಾ ಇದೆ. ಕಲಬುರಗಿ ಜಿಲ್ಲೆಯ ಜೇವರ್ಗಿ ಪುರಸಭೆಯಲ್ಲಿ ಅಧಿಕಾರದ ಹೈ ಡ್ರಾಮಾ ನಡೆದಿದೆ. ವಾಮ ಮಾರ್ಗದಿಂದ ಜೆಡಿಎಸ್ ಅಧಿಕಾರ ಹಿಡಿದಿರುವಂತಹ ಆರೋಪ ಕೇಳಿಬಂದಿದೆ. ಅಧಿಕಾರ ಹಿಡಿಯೋದಕ್ಕೆ ಜೆಡಿಎಸ್ಗೆ ಪೊಲೀಸರು ಸಾಥ್ ನೀಡಿರುವಂತಹ ಆರೋಪ ಕೇಳಿಬಂದಿದೆ. ಹೀಗಾಗಿ ಕಲಬುರಗಿ ಎಸ್ಪಿ ಕಚೇರಿ ಮುಂದೆ ಬಿಜೆಪಿ ಪ್ರತಿಭಟನೆ ನಡೆಸಿದೆ. 2 ಸದಸ್ಯರಿಗೆ ಮತದಾನದ ಅವಕಾಶ ನೀಡುವಂತೆ ಆಗ್ರಹ ಮಾಡಲಾಯಿತು. 1 ಮತದಿಂದ ಜೆಡಿಎಸ್ ಅಧಿಕಾರದ ಗದ್ದುಗೆಯನ್ನು ಹಿಡಿದಿದೆ. ಬಿಜೆಪಿ 10 ಸದಸ್ಯರ ಸಂಖ್ಯೆಯ ಬಲ ಹೊಂದಿದೆ. ಕೋಲಾರ ಜಿಲ್ಲೆಯ ಮುಳಬಾಗಿಲು ನಗರಸಭೆಗೆ ಮುಖ್ಯಮಂತ್ರಿ ಅಮೃತ ನಗರೋತ್ಥಾನ ಯೋಜನೆಯಡಿ ಬಿಡುಗಡೆಯಾದ 2 ಕೋಟಿ ಅನುದಾನ ದುರ್ಬಳಕೆ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ಮುಳಬಾಗಿಲು ನಗರಸಭಾ ಸದಸ್ಯರು ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ ಅವರಿಗೆ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ. ನಗರೋತ್ಥಾನ 4ನೇ ಹಂತದಲ್ಲಿ ಅನುಮೋದನೆಯಾಗದ ಕಾಮಗಾರಿ ನಡೆಸಲಾಗ್ತಾ ಇದ್ದು, ಕುಡಿಯುವ ನೀರಿಗಾಗಿ ಬೋರ್ವೆಲ್ ಕೊರೆಸುವ ಕಾರ್ಯಾದೇಶ ಇರುವ ಸ್ಥಳದಲ್ಲಿ ಬೋರ್ವೆಲ್ ಕೊರೆಸದೆ ಬೇರೆಯ ಕಡೆ ಅದಲು ಬದಲು ಮಾಡಿ ಬೇರೆ ಬಡಾವಣೆಯಲ್ಲಿ ನೀರಿನ ಬೋರ್ವೆಲ್ ಕೊರೆಸಲಾಗಿದೆ ಅಂತ ನಗರಸಭೆ ಸದಸ್ಯರು ದೂರು ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ನಿರ್ಮಾಣ ಹಂತದ ಕಟ್ಟಡದ ಅಡಿಪಾಯ ಕುಸಿದು ಮಣ್ಣಿನ ಅಡಿ 2 ಕೂಲಿ ಕಾರ್ಮಿಕರು ಸಿಲುಕಿರುವಂತಹ ಶಂಕೆ ವ್ಯಕ್ತವಾಗಿದೆ. ನೆಟ್ಕಲಪ ಸರ್ಕಲ್ ಬಸವನಗುಡಿ ಬಳಿಯಲ್ಲಿ ಅಂಡರ್ಗ್ರೌಂಡ್ಗಾಗಿ ಮಣ್ಣು ತೆಗೆದು ಫೌಂಡೇಶನ್ ಹಾಕಲಾಗಿದ್ದು, ಪಕ್ಕದ ಮನೆಯ ಪಾಯದ ಜೊತೆಗೆ ನಿರ್ಮಾಣ ಹಂತದ ಕಟ್ಟಡ ಬುಡ ಕುಸಿದಿದೆ. ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ದೌಡಾಯಿಸಿ ರಕ್ಷಣಾ ಕಾರ್ಯಾಚರಣೆ ನಡೆಸಿದರು. ಅಗ್ನಿಶಾಮಕ ಸಿಬ್ಬಂದಿ 4 ಕಾರ್ಮಿಕರನ್ನ ರಕ್ಷಣೆ ಮಾಡಿದ್ದಾರೆ. ಶರಣಪ್ಪ ಎಂಬ ವ್ಯಕ್ತಿ ಮಣ್ಣಿನ ಅಡಿ 15 ನಿಮಿಷಗಳ ಕಾಲ